ತಂದೆ ತಾಯಂದಿರಿಗೆ ಮಕ್ಕಳಿಗೆಲ್ಲರಿಗೂ ಒಂದು ಸುತ್ತ ಈ ಒಂದು ಕಾರ್ಯಕ್ರಮಕ್ಕೆ ಬರಬೇಕಂತ ಒಂದು 3-4 ಸಲ ನನ್ನ ಹತ್ರ ಬಂದು ಕೇಳ್ಕೊಂಡ್ರು. ತುಂಬ ಸಂತೋಷ ಆಯ್ತು ಈ ಒಂದು ಕಾರ್ಯಕ್ರಮ ನೋಡ್ತಾ ಇದ್ರೆ. ಈ ಒಂದು ಸಮುದಾಯ ವಿಶ್ವಕರ್ಮ ಸಮುದಾಯ ಅನ್ನೋದೇ ಒಂದು ಕ್ರಿಯೇಟಿವಿಟಿಗೆ ಅದು ಹೆಸರಾದಂಥ ಒಂದು ಸಮುದಾಯ. ನೀವು ಏನು ಮಕ್ಕಳು ಇದ್ದೀರಾ, ಈ ಒಂದು ಏನು ಇದು ಸಮುದಾಯದ ಒಂದು ಅಭಿವೃದ್ಧಿ ಒಂದು ಸಂಘವನ್ನು ಕಟ್ಕೊಂಡು ಇದಕ್ಕೆ ಪ್ರತಿಭಾವಂತ ಮಕ್ಕಳಿಗೆ ಇವ್ರು ಯಾಕೆ ಇದನ್ನ ಮಾಡ್ತಾ ಇದ್ದಾರೆ ಅಂದ್ರೆ, ನೀವು ಮಕ್ಕಳಿಗೆ ತಿಳ್ಕೊಬೇಕಾದದ್ದು ಮುಂದೊಂದಿನ ನೀವು ಈ ಸ್ಥಾನದಲ್ಲಿ ನಿಂತ್ಕೊಂಡು ನಂತರ ಮುಂದಿನ ಒಂದು ಏನು ಈ ಜನರೇಷನ್ ಮಕ್ಕಳು ಬರ್ತಾ ಇರ್ತಾರೆ ಅವರಿಗೆ ನಿಮ್ಮ ಕೈಲಾದಂಥ ಸಹಾಯವನ್ನ ನೀವು ಮಾಡಲಿ ಅಂತ. ಅದನ್ನ ಮಾಡ್ಬೇಕಂದ್ರೆ ನೀವು ಮುಂದಿನ ಹಂತಗಳಲ್ಲಿ ಚೆನ್ನಾಗಿ ಓದ್ಬಿಟ್ಟು ಒಳ್ಳೆ ಜಾಬನ್ನು ತಗೊಳ್ಬೇಕು. ಇವಾಗೇನು ನಿಮ್ಗೆ ಹೇಳ್ತಾ ಇರ್ತಾರೆ SSLC ಒಂದು ಮುಗಿಸು ಲೈಫ್ ಸೆಟ್ಲ್ ಆದಂಗೆ, PUC ಮುಗಿಸಿದ್ರಲ್ಲ ಈಗೆಲ್ಲ PUCಗೆಲ್ಲ ಇದು PUC SSLC ಮತ್ತೆ PUC ಮುಗಿಸು ಲೈಫ್ ಸೆಟ್ಲ್ ಆದಂಗೆ. ನೀವೇನಿಲ್ಲ ಅಟ್ಲೀಸ್ಟ್ ನಿಮ್ಮ ಜಾಬ್ ತಗೊಂಡ್ಮೇಲೂ ನಿಮ್ಮ ಲೈಫ್ ಸೆಟ್ಲ್ ಆದಂಗೆ ಅಂತ ಅಲ್ಲ, ಅದು ಕಲಿಕೆ ಅನ್ನೋದು ಯಾವಾಗಲೂ ಇದ್ದೇ ಇರುತ್ತೆ. ಸೊ ನಿಮ್ಮ ಸಕ್ಸಸ್ ಯಾವಾಗ ನನ್ನ ಪ್ರಕಾರ ಅಂತಂದರೆ, ನಿಮ್ಮ ತಂದೆ ತಾಯಿಗಳು ಕಣ್ಣಲ್ಲಿ ನೀರು ಬಂದಾಗ. ಯಾವ ನೀರು ಬರಬೇಕು? 2 ಥರ ಬರ್ತದೆ. ಏನಪ್ಪ ನನ್ನ ಮಕ್ಕಳು ಹಿಂಗಾದವು ಅಂತ ಒಂದು ನೀರು ಬರ್ತದೆ, ಇನ್ನೊಂದು ಆನಂದ ಬಾಷ್ಪ ಬರ್ತದೆ. ಆನಂದ ಬಾಷ್ಪ ಬಂದಾಗ ಅಲ್ಲಿ ಮಾತಾಡೋಕ್ಕೆ ಯಾರಿಂದನೂ ಆಗಲ್ಲ, ನಮಗೂ ಆಗಲ್ಲ, ನಮ್ಮ ತಂದೆ ತಾಯಿಗಳಿಗೂ ಆಗಲ್ಲ, ಕಣ್ಣಲ್ಲಿ ನೀರು ಸುರಿತಾ ಇರ್ತದೆ. ಆ ಒಂದು ಮೂಮೆಂಟು ನಿಮ್ಮ ಜೀವನದಲ್ಲಿ ಬಂದಿದೆ ಅಂದರೆ ಅವತ್ತು ನೀವು ಸಕ್ಸಸ್ ಆದಂಗೆ ನನ್ನ ಪ್ರಕಾರ. ಅದೇನಾರು ಆಗಿರಲಿ, ಒಬ್ಬರಿಗೆ ಕಡಿಮೆ ಸ್ಯಾಲ್ರಿ ಬರ್ತದೆ, ಒಬ್ಬರಿಗೆ ಲೋ ಸ್ಯಾಲ್ರಿ ಬರ್ತದೆ, ಹೆಚ್ಚು ಸ್ಯಾಲ್ರಿ ಬರ್ತದೆ, ಅವ್ರ ಮಕ್ಕಳು ಹಂಗಾಗಿರ್ತಾರೆ, ಅದೆಲ್ಲ ಬೇಡ. ನನ್ನ ಮಕ್ಕಳು ಒಂದು ಸಮಾಜದಲ್ಲಿ ತಲೆ ಎತ್ತಂಗೆ ಮಾಡಿದಾರ ಅನ್ನೋ ಒಂದು ತಂದೆ ತಾಯಿಗಳಿಗೆ ಭಾವನೆ ಬರಬೇಕು. ಮಕ್ಕಳಿಗೆ ನನ್ನ ಒಂದು ಸಾಧನೆನ ನೋಡಿ ನನ್ನ ತಂದೆ ತಾಯಿ ಖುಷಿಯಾಗಿದ್ದಾರೆ. ನಿಮ್ಮ ತಂದೆ ತಾಯಿಗಳು ಒಬ್ಳು ಖುಷಿ ಪಡಿಸ್ರಿ ಸಾಕು, ಆಮೇಲೆ ಸಮಾಜ ಎಲ್ಲ. ಸಮಾಜ ನೀವು 90 ತೆಗೆದ್ರು 10 ಮಾರ್ಕ್ಸ್ ಇನ್ನೂ ತೆಗೆದಿಲ್ಲಲ್ಲ ಅಂತಾರೆ, 99 ತೆಗೆದ್ರು ಇನ್ನೂ ಒಂದು ತೆಗೆದಿಲ್ಲಲ್ಲ ಅಂತಾರೆ. ಸೊ ನಿಮ್ಮ ತಂದೆ ತಾಯಿಗಳು ಅವ್ರನ್ನ ಖುಷಿ ಪಡಿಸಿ. ಮತ್ತೆ ಮುಖ್ಯವಾಗಿ ನನ್ನಿಂದ ಒಂದು ಸಜೆಷನ್ ಏನಪ್ಪ ಅಂತಂದ್ರೆ, ಮೊಬೈಲ್ಗೆ ಅಡಿಕ್ಟ್ ಆಗಕ್ಕೆ ಹೋಗ್ಬೇಡಿ. ಇವಾಗೆಲ್ಲ ನಾವು ಮೊಬೈಲ್ನ ಹಿಡ್ಕೊಳ್ಳಲ್ಲ, ಮೊಬೈಲೇ ನಮ್ಮನ್ನ ಹಿಡ್ಕೊಂಡಿದೆ. ಯಾಕೆ ಹೇಳ್ತಾ ಇದ್ದೀನಿ ಅಂತಂದ್ರೆ, ಇವಾಗ ನಾವು ಓದುವಾಗನೂ ಅವಾಗ ಮೊಬೈಲ್ ಜಾಸ್ತಿನೇ ಇತ್ತು. ಅದಕ್ಕಿಂತ ಹಿಂದೆ ಇದ್ದವ್ರಿಗೆಲ್ಲ ಮೊಬೈಲ್ಸ್ ಅಷ್ಟೊಂದು ಇರಲಿಲ್ಲ. ಅವಾಗೆಲ್ಲ ಅಷ್ಟೊಂದು ತಂದೆ ತಾಯಿಗಳ ಹತ್ರ ಕಾಸು ಇರ್ತಾರಲ್ಲ, ನಿಮಗೆಲ್ಲ ಕೀಪ್ಯಾಡ್ ಕೊಡಿಸ್ತಾ ಇದ್ರು. ಸೊ ಇವಾಗೆಲ್ಲ ಈಗ ಹುಟ್ಟಿದ ತಕ್ಷಣವೇ ಮೊಬೈಲ್ಸ್ ಎಲ್ಲ ಕೊಟ್ಬಿಟ್ಟಿರ್ತಾರೆ. ಸೊ ನೀವು ಮೊಬೈಲ್ಸ್ಗೆ ಒಂದು ಏನು ಮಾಡ್ತೀರಿ, ಮೊದಲು ನಾವು ಓದಕ್ಕೆ ಅಂತಲೇ ಹೇಳೋದು ಇಲ್ಲ, ಅದರಲ್ಲಿ ಆನ್ಲೈನ್ ಕ್ಲಾಸ್ ಬರ್ತದೆ, PDF ನೋಟ್ಸ್ ಬರ್ತದೆ, ಕಾಲೇಜೆಲ್ಲ ಬೇಕು ಅಂತ. ಬಟ್ ಅದಕ್ಕಾಗಿ ಯೂಸ್ ಮಾಡಿದರೆ ಓಕೆ. ಯಾಕಂದ್ರೆ ಇವಾಗೆಲ್ಲ ರೀಲ್ಸ್ ನಾ ಹೇಳ್ತಾ ಇದ್ದೀನಲ್ಲ, ಈ ರೀಲ್ಸು ಟಿಕ್ಟಾಕು ದಯವಿಟ್ಟು ಮಾಡಕ್ ಹೋಗ್ಬೇಡಿ. ನಿಮ್ಮಲ್ಲಿ ಇವಾಗ ಎಷ್ಟೋ ಒಂದು 50 ಜನ ಬಂದಿದ್ದೀರ ಅಂದ್ರೆ ಒಂದು 10 ಜನ ಮಾಡ್ತಾ ಇರ್ತೀರ, ಅದರಲ್ಲಿ ರಿಯಲ್ ಫ್ಯಾಕ್ಟ್ ಇದು. ನೀವು ಒಂದು 10 ಜನ ನೀವು ತಂದೆ ತಾಯಿಗಳು ಅಷ್ಟೇ, ಅದರಿಂದ ಏನೂ ಇಲ್ಲ. ಸಮಾಜನ ನೀವು ನಗ್ಸಕ್ಕೆ, ಅವ್ರಿಗೆ ಸಂತೋಷ ಪಡ್ಸಕ್ಕೆ ನಿಮ್ಗೆ ಏನೂ ಕೊಡಲ್ಲ. ಅವರು ನಿಮ್ಗೇನು ಕಾಸು ಕೊಡ್ತಾರ? ತಿಂಗಳು ಏನಾದ್ರು ಮಂತ್ಲಿ ಏನಾದ್ರು ಸ್ಯಾಲ್ರಿ ಕೊಡ್ತಾರ ಬಂದು? ಏನಿಲ್ಲ. ಅವರು ಒಬ್ಬರು ಗುಡ್ ಕಮೆಂಟ್ಸ್ ಹಾಕ್ತಾರೆ, ಬ್ಯಾಡ್ ಕಮೆಂಟ್ಸ್ ಹಾಕ್ತಾರೆ, ಅದರಿಂದ ಏನಿಲ್ಲ. ಒಂದ್ಸಲ ಓದಿ ಚೆನ್ನಾಗಿ ಬನ್ನಿ. ನಿಮ್ದೇ ಯಾವಾಗ ಬರ್ತೀರಾ, ಟಿಕ್ಟಾಕ್ ಅಲ್ಲೂ ಬರ್ತೀರಾ, ಎಲ್ಲದರಲ್ಲೂ ಬರ್ತೀರಾ, ನಿಮ್ದೇ ಬಂದು ವಿಡಿಯೋ ಹಾಕ್ತಾರೆ, ನಿಮ್ದು ಬಂದು ಎಲ್ಲ ಚಾನಲ್ಸ್ ಅವ್ರು ಇಂಟರ್ವ್ಯೂ ಮಾಡ್ತಾರೆ, ಎಲ್ಲ ಮಾಡ್ತಾರೆ. ಅದೊಂದು ಪ್ರೌಡ್ ಮೂಮೆಂಟ್ ಇರಲಿ. ಬಟ್ ದಯವಿಟ್ಟು ಅದೊಂದು ಮಾಡಕ್ ಹೋಗ್ಬೇಡಿ ಸೋಷಿಯಲ್ ಮೀಡಿಯಾದಲ್ಲಿ. ಯಾಕಂದ್ರೆ ಅದರಲ್ಲಿ ನೀವು ಆಕ್ಟ್ ಮಾಡ್ತೀರಾ ಅಂತಲ್ಲ ನಾನು ಹೇಳ್ತಾ ಇರೋದು, ನೋಡೋಕ್ಕೂ ಹೋಗ್ಬೇಡಿ. ಅದು ಸ್ಕ್ರಾಲ್ ಮಾಡ್ಕೊಂಡು ನೋಡ್ತಾ ಹೋದ್ರೆ ನೋಡ್ತಾನೆ ಇರ್ಬೇಕನ್ಸುತ್ತೆ. ಸೊ ದಯವಿಟ್ಟು ಇದೊಂದು ನನ್ನ ಕಡೆಯಿಂದ ಸಜೆಷನ್. ಯಾಕಂದ್ರೆ ಮೊಬೈಲಿಂದ ಉದಾರ ಆದವ್ರು ಇದ್ದಾರೆ, ಹಾಳಾದವರು ಇದ್ದಾರೆ. ನಾನು ಮೊಬೈಲ್ ಹಿಡ್ಕೊಂಡಾಗ ನಮ್ಮ ತಂದೆ ತಾಯಿ ನನಗೆ ನಿಜವಾಗ್ಲೂ ನನಗೆ ಬೈಯೋರು, ನಮ್ಮ ಮಮ್ಮಿ ಬಂದು ನನಗೆ ಹೊಡೆಯೋರು. ನಾನು ಹೇಳ್ತಾ ಇದ್ದೆ, ನಾನು ಓದಕ್ಕೆ ಇಟ್ಕೊಂಡಿರೋದು ಅಂತ. ಬಟ್ ನಾನು ಯಾಕೆ ಈ ಎಕ್ಸಾಂಪಲ್ ಹೇಳ್ತಾ ಇದ್ದೀನಿ ಅಂದ್ರೆ, ನಮ್ಮ ಮಕ್ಕಳು ಮಾಡಿದ್ದೆಲ್ಲ ಒಳ್ಳೇದೇ, ನಮ್ಮ ಮಕ್ಕಳು ಮಾತ್ರ ಶ್ರೇಷ್ಠ ಅನ್ನೋ ಒಂದು ಫೀಲಲ್ಲಿ ನೀವು ತಂದೆ ತಾಯಿಗಳು ಇರಬಾರ್ದು. ಏನು ಮಾಡ್ತಾ ಇದ್ದಾರೆ ನಿಮ್ಮ ಕರ್ತವ್ಯನೇ ಅದು. ನಿಮ್ಮ ಮಕ್ಕಳು ಏನು ಮಾಡ್ತಾ ಇದ್ದಾರೆ, ಈ ಮೊಬೈಲಲ್ಲಿ ರಾತ್ರಿ ಎಲ್ಲ ಮೊಬೈಲ್ ಇಟ್ಕೊಂಡಿರ್ತಾರೆ ಅಂದ್ರೆ ಕೇಳಿ, ಕ್ವಶನ್ಸ್ ಮಾಡಿ. ನಿಮ್ಗೆ ಅಧಿಕಾರ ಇದೆ, ಕೇಳ್ಬೋದು. ಹಂಗಂತ ಕಾನೂನಲ್ಲಿ ಯಾರಿಗೂ ಹೊಡೆಯೋ ಅಧಿಕಾರ ಏನೋ ಅಧಿಕಾರ ಇಲ್ಲ. ನೀವು ಈಗ ಮಕ್ಕಳಿಗೆ ಇನ್ನೂವರೆಗೂ ನಮ್ಮ ತಂದೆ ತಾಯಿ ನನಗೆ ಹೊಡೆದಿದ್ದಾರೆ ಅಂತ ಕಂಪ್ಲೇಂಟ್ ನಮ್ಮಲ್ಲಿ ಯಾವುದು ಬಂದಿಲ್ಲ, ಯಾವ ಮಕ್ಕಳು ಕೊಟ್ಟಿಲ್ಲ. ಶಿಕ್ಷಕರು ಹೊಡೆದಿದ್ದಾರೆ ಅಂತ ಕೊಟ್ಟಿದ್ದಾರೆ ಬಂದು, ನಾವೇ ಬುದ್ಧಿವಾದ ಹೇಗೆ ಕಳಿಸಿದ್ದೀವಿ. ಬಟ್ ಅದಕ್ಕೋಸ್ಕರ ನೀವು ನಿಮ್ಮ ಮಕ್ಕಳನ್ನ ಬಡ್ದು ಬುದ್ಧಿಗೆ ತಗೊಂಬನ್ನಿ ಅಂತಲ್ಲ, ಕ್ವಶನ್ ಮಾಡ್ತಾ ಇರಿ. ಕ್ವಶನ್ ಮಾಡ್ತಾ ಇದ್ರೆ ನಿಮ್ಮ ಕಂಟ್ರೋಲ್ ಇರ್ತಾರೆ. ಯಾಕಂದ್ರೆ ನಾವು ನಮ್ಮಿಂದನೇ ಹಾಳಾಗಲ್ಲ, ಬೇರೆಯವರಿಂದನೇ ಹಾಳಾಗ್ತೀವಿ. ಸೊ ದಯವಿಟ್ಟು ಯಾಕಂದ್ರೆ ಇದು ಮೊಬೈಲ್ಸ್ ಒಂದು ವಿಷಯದಲ್ಲಿ, ಯಾಕಂದ್ರೆ ಸುಮಾರು ಕಂಪ್ಲೇಂಟ್ಸ್ ಇದ್ದಕ್ಕೆ, ಸೈಬರ್ ಫ್ರಾಡ್ಸ್ ಆಗಿರಲಿ, ಎಲ್ಲ ಆಗಿರಲಿ, ಅದೊಂದು ಈ ಒಂದು ವಯಸ್ಸಲ್ಲಿ ಒಂದು ಅಟ್ರಾಕ್ಷನ್. ಈಗ ಮೊಬೈಲ್ ಅನ್ನೋದೇ ಅಟ್ರಾಕ್ಷನ್ ಆಗಿದೆ. ಈಗ ಅದರಲ್ಲೂ ಎಲ್ಲ ಈಗ ಐಫೋನ್ನೇ ಬೇಕು, ಅದು ಬೇಕು. ನಿಮ್ಮ ತಂದೆ ತಾಯಿಗಳು
ಒಂದು ಅವರ ಒಂದು ಏನು ಆರ್ಥಿಕವಾದಂಥ ಬಲವನ್ನು ನೋಡಿಕೊಂಡು ನೀವು ನಿಮ್ಮ ತಂದೆ ತಾಯಿಗಳಿಗೆ ನಿಮ್ಮ ಬೇಡಿಕೆ ನೀಡಿ, ಒಂದು ಚೆನ್ನಾಗಿ ಓದಿ ಒಳ್ಳೆ ಒಂದು ಜಾಬ್ ತಗೊಳ್ಳಿ. ಜಾಬ್ ತಗೊಂಡ್ಮೇಲೆ ನೀವೇನು ಕೇಳ್ತೀರಲ್ಲ ಅದೆಲ್ಲ ನಿಮ್ಮ ಹತ್ರ ಬರ್ತದೆ. ಈ ಒಂದು ನೆಕ್ಸ್ಟ್ ಮುಂದೆ ಏನು ನಾನು ಆವಾಗಲೇ ಹೇಳ್ದಂಗೆ, ಈ ಒಂದು ವಿಶ್ವಕರ್ಮ ಸಮುದಾಯ ಒಂದು ಕ್ರಿಯೇಟಿವಿಟಿಗೆ, ಒಂದು ಕೌಶಲ್ಯ ಸೃಜನಶೀಲತೆಗೆ ಒಂದು ಹೆಸರಾದಂಥ ಒಂದು ಸಮುದಾಯ. ಈ ಸಮುದಾಯದಲ್ಲಿ ಒಂದು ಉತ್ತಮವಾದಂಥ ಕೌಶಲ್ಯಾಭಿವೃದ್ಧಿಯನ್ನು ಹೊಂದಿ ಒಳ್ಳೆ ಜಾಬ್ ಮಾಡಿ ಮುಂದೆ ನಿಮ್ಮ ಸಮುದಾಯವನ್ನು ನೀವು ಮುಂದುವರಿಸ್ಕೊಂಡು ಸಹಾಯ ಮಾಡಲಿ ಅಂತ ನಾನು ಹೇಳಿ ನನ್ನ ಮಾತನ್ನು ಮುಗಿಸ್ತಿದ್ದೆ.